ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ತೇಜಸ್ವಿನಿ ವ್ಲಾಗ್ಸಿಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಟಾಪಿಕ್ ಏನಂದರೆ UPಯಲ್ಲಿ ನಡೆದ ಒಂದು ನೈಜ ಘಟನೆ. ಮುಸ್ಕಾನ್ ಆ್ಯಂಡ್ ಸೂರಜ್ ರಾಜ್ಪುಟ್ ಅನ್ನೋ ಒಬ್ಬ ಗಂಡ ಹೆಂಡತಿ ನಡುವೆ ನಡೆದ ಒಂದು ನೈಜ ಘಟನೆ. ನಾನು ಈ ಟಾಪಿಕ್ ಬಗ್ಗೆ ಮಾತಾಡೋಕೆ ಮುಂಚೆ ನಿಮ್ಗೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮುಸ್ಕಾನ್ ಆ್ಯಂಡ್ ಸೂರಜ್ ಇವರಿಬ್ರದ್ದು ಲವ್ ಮ್ಯಾರೇಜ್ ಆಗಿರುತ್ತೆ. ಸೊ ತುಂಬ ಪ್ರೀತಿ ಮಾಡಿ ಮನೇಲಿ ಒಪ್ಪಿಸಿ ಮದುವೆಯಾಗಿ ತುಂಬ ಖುಷಿಕರವಾದ ಜೀವನನೂ ಕೂಡ ನಡೆಸ್ತಾ ಇರ್ತಾರೆ. ಇವರಿಬ್ಬರಿಗೆ ಒಬ್ಬರು ಮಗಳು ಕೂಡ ಇರ್ತಾರೆ. ಆಗ ಇವ್ರ ಲೈಫಿಗೆ ಎಂಟೈರ್ ಆಗಿದ್ದೆ ಇನ್ನೊಬ್ಬರು ಪರ್ಸನ್. ಸೊ ಎಂಟೈರ್ ಆದಮೇಲೆ ಏನೇನೆಲ್ಲ ಆಗ್ತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೂರಜ್ ಅನ್ನೋರು ಒಂದು ಹಳ್ಳಿಯಲ್ಲಿ UPದ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರ ಲೈಫ್ ತುಂಬಾ ಚೆನ್ನಾಗೂ ಇರುತ್ತೆ, ತುಂಬ ಆನಂದಕರವಾಗೂ ಇರುತ್ತೆ. ಆಗ ಪರಿಚಯ ಆಗಿರೋ ವ್ಯಕ್ತಿನೇ ಅವ್ರದ್ದೇ ಮನೆ ಪಕ್ಕ ಇರೋ ಅವ್ರದ್ದೇ ಜೊತೆಲಿ ಓದ್ತಿರೋ ಒಂದು ಸ್ಕೂಲ್ ಫ್ರೆಂಡ್ ಸಾಹಿರ್ ಅಂತ. ಸೊ ಪರಿಚಯ ಆದಮೇಲೆ ಫ್ರೆಂಡ್ಶಿಪ್ ಇರಬೇಕು. ಫ್ರೆಂಡ್ಶಿಪ್ ಬಿಟ್ಟು ಮೂವ್ ಆನ್ ಆದರೆ ಏನರ್ಥ? ನಮ್ಮ ಖುಷಿಗೆ ಇನ್ನೊಬ್ಬರು ಜೀವನನ ಬಲಿ ತಗೋಬಾರ್ದು. ನಮ್ಮ ಸ್ವಾರ್ಥಕ್ಕೆ ಒಬ್ಬರು ಜೀವನ ಕಳೆಯುವಂಥ ಕೆಲಸ ಮಾಡಬಾರ್ದು. ಈ ರೀತಿ ಕೆಲಸ ಮಾಡಿದ್ದೆ ಮುಸ್ಕಾನ್ನು ತನ್ನ ಗಂಡಕ್ಕೆ, ನೀನಿಲ್ಲಿ ದುಡಿತಾ ಇರೋ ಸಂಬಳ ಸಾಕಾಗಲ್ಲ, ನೀವು ಲಂಡನ್ಗೆ ಹೋಗಿ ಅಂತ ಗಂಡಂಗೆ ತುಂಬ ಬಲವಂತ ಮಾಡ್ತಾಳೆ. ಗಂಡನೂ ಕೂಡ ತನ್ನ ಹೆಂಡತಿ ಮಕ್ಕಳು ಖುಷಿಗೋಸ್ಕರ UPಯಿಂದ ಲಂಡನಿಗೆ ಹೋಗ್ತಾರೆ. ಲಂಡನಿಗೆ ಹೋದ್ಮೇಲೆ ಹೆಂಡತಿ ಮಕ್ಕಳಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಿ ತುಂಬ ವರ್ಷ ಆಗಿರುತ್ತೆ, ಮನೆಗೆ ಹಿಂತಿರುಗಿ ಬಂದಿರಲ್ಲ. ಸೊ ಅವರು ಒಂದು ದಿನ ಡಿಸೈಡ್ ಮಾಡ್ತಾರೆ, ನಾನು ಮನೆಗೆ ಹೋಗಬೇಕು. ಅದು ಯಾವಾಗ ಹೋಗ್ಬೇಕಂದ್ರೆ ನನ್ನ ಹೆಂಡತಿ ಮಗು ಬರ್ಡೇ ಬರ್ತಿದೆ ಅಂತ ಹೇಳಿ ತನ್ನ ಹೆಂಡತಿಯ ಬರ್ಡೇ ದಿನ ಮನೆಗೆ ಬರಲು ನಿರ್ಧಾರ ಮಾಡ್ತಾರೆ. ಸೂರಜ್ ಅವ್ರ ಮನೆಗೆ ಬಂದು ಅವ್ರ ಹೆಂಡತಿ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಸರ್ಪ್ರೈಸಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಸೂರಜ್ ಅವರು ತನ್ನ ಹೆಂಡತಿಗೆ ಬರ್ಡೇ ಸರ್ಪ್ರೈಸ್ ಕೊಟ್ಟರೆ, ಮುಸ್ಕಾನ್ ಅವರು ತಮ್ಮ ಗಂಡಂಗೆ ತುಂಬಾ ಬಿಗ್ ಸರ್ಪ್ರೈಸ್ ಕೊಡೋಕ್ಕೆ ರೆಡಿಯಾಗಿದ್ದರು. ಸೊ ಅದು ಏನಂತ ಅಂದರೆ, ತಮ್ಮ ಗಂಡ ಒಂದು ಸ್ವಲ್ಪ ದಿನದ ಮಟ್ಟಿಗೆ UPಯಲ್ಲೇ ಇರ್ತಾರೆ ಅಂತ ಮುಸ್ಕಾನ್ಗೆ ಗೊತ್ತಾಗಿ ತನ್ನ ಗಂಡನ ಸಾಯಿಸಲು ಪ್ರಯತ್ನ ಮಾಡ್ತಾರೆ. ತನ್ನ ಗಂಡನ ಸಾಯಿಸಲು ತನ್ನ ಪ್ರೇಯಸಿಯಾದ ಸಾಹಿರಿಂದ ಹೆಲ್ಪ್ ತಗೊತಾರೆ. ಸಾಹಿರು ಲವ್ ಮಾಡ್ತಾ ಇದ್ರೂ ಅಮ್ಮ ಇಲ್ಲೋ ಅನ್ನೋ ಕೊರಗೆಗೆ ತುಂಬ ನೋವು ಪಡ್ತಾ ಇರ್ತಾರೆ. ಸೊ ಅವ್ರ ಫೀಲಿಂಗ್ನ ಸಾಹಿರ್ ಅಮ್ಮ ಇಲ್ಲ ಅನ್ನೋದನ್ನ ಅಳೋದನ್ನ ನೋಡಿ ಮುಸ್ಕಾನು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾರೆ. ನಿಮ್ಮಮ್ಮ ನನ್ನ ಕನಸಲ್ಲಿ ಪ್ರತಿದಿನ ಬರ್ತಿದ್ದಾರೆ, ಸೂರಜ್ನ ಸಾಯಿಸ್ಬಿಡಿ, ಸಾಹಿರ್ನ ನೀನೇ ನೋಡ್ಕೊ ಅಂತ ಪ್ರತಿದಿನ ನನ್ನ ಕನಸಲ್ಲಿ ಬಂದು ಹೇಳ್ತಾ ಇರ್ತಾರೆ ಅಂತ ಮುಸ್ಕಾನ್ ಸಾಹಿರ್ ಇಬ್ಬರೂ ಪ್ಲ್ಯಾನ್ ಮಾಡಿ ಸೂರಜ್ನ ಸಾಯಿಸೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾರೆ. ಮುಸ್ಕಾನು ಸೂರಜ್ ಊಟ ಮಾಡೋ ಊಟದಲ್ಲಿ ಮತ್ತು ಕುಡಿಯೋ ಲಿಕ್ವಿಡಲ್ಲಿ ಮತ್ತು ಬರೋ ಔಷಧಿ ಹಾಕಿ ಕೊಟ್ಟಿರ್ತಾರೆ. ಅವ್ರಿಗೆ ಊಟ ತಿಂದಮೇಲೆ ನಿದ್ದೆ ಬರುತ್ತೆ. ನಿದ್ದೆ ಮಾಡ್ತಾ ಮಲಗಿರುವಾಗ ಮುಸ್ಕಾನ್ ಮತ್ತು ಸಾಹಿರ್ ಇಬ್ಬರೂ ಸೇರಿ ಸೂರಜ್ನ 15 ತುಂಡು ಮಾಡಿ ಕತ್ತರಿಸಿ ಹಾಕ್ತಾರೆ. ಅವರನ್ನು ಸಾಯಿಸಿ ಕತ್ತರಿಸಿದ ಮೇಲೆ ಒಂದು ಡ್ರಮ್ ಒಳಗೆ ಅವರ ಎಲ್ಲ ಬಾಡಿ ಪಾರ್ಟ್ಸ್ನ ಹಾಕಿ ಅದಕ್ಕೆ ಕಂಪ್ಲೀಟ್ ಸಿಮೆಂಟ್ ಕಲಸಿ ಫುಲ್ ಪ್ಯಾಕ್ ಮಾಡ್ತಾರೆ, ಯಾರಿಗೂ ಡೌಟ್ ಬರಬಾರ್ದು ಅಂತ. ಅವರು ನೆಕ್ಸ್ಟ್ ಡೇನೇ ಸಾಹಿರ್ ಮತ್ತು ಮುಸ್ಕಾನ್ ಇಬ್ಬರು ಹಿಮಾಚಲ್ ಪ್ರದೇಶಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ಆ ಮಗುನ ಕರ್ಕೊಂಡೋಗಿ ಅವ್ರ ಅಮ್ಮನ ಮನೇಲಿ ಬಿಟ್ಟು ಬರ್ತಾರೆ. ಆ್ಯಂಡ್ ಆ ಮಗು ಪ್ರತಿ ಸಲ ಅವ್ರ ಅಜ್ಜಿ ಜೊತೆ ಹೇಳ್ತಾ ಇರುತ್ತೆ, ಈ ಡ್ರಮ್ಮಲ್ಲಿ ಅಪ್ಪ ಇದೆ ಅಂತ. ಬಟ್ ಅವ್ರು ಯಾರೂ ಇದನ್ನು ತಲೆನೂ ಕೆಡಿಸ್ಕೊಂಡಿರಲ್ಲ, ಇದ್ರ ಬಗ್ಗೆ ಗೊತ್ತೂ ಇರಲ್ಲ. ಮುಸ್ಕಾನ್ ರಿಟರ್ನ್ ಬಂದಮೇಲೆ ಅವ್ರ ಅಮ್ಮ ಕೇಳ್ತಾರೆ, ನನ್ನ ಅಳಿಯ ಎಲ್ಲಿ ಅಂತ. ಮುಸ್ಕಾನ್ ಬಾಯಿ ತಪ್ಪಿ ಇರೋ ನಿಜನೆಲ್ಲ ಹೇಳ್ತಾರೆ. ಇರೋ ನಿಜ ಹೇಳಿದ ಕೂಡಲೇ ಮುಸ್ಕಾನ್ ತಾಯಿ ಮಾಡಿದ ಒಂದೇ ಕೆಲಸ, ಇಮ್ಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಒಂದೇ ಕೆಲಸ, ನನ್ನ ಮಗಳು ಸರಿ ಇಲ್ಲ ಸರ್, ನನ್ನ ಮಗಳು ಕೆಟ್ಟವಳು, ನನ್ನ ಮಗಳು ಕೊಲೆ ಮಾಡಿದ್ದಾಳೆ, ಅವಳನ್ನು ಗಲ್ಲಿಗೆ ಹಾಕ್ಬಿಡಿ, ಹಿಂದೆ ಮುಂದೆ ಯೋಚನೆ ಮಾಡಬೇಡಿ, ಗಲ್ಲಿಗೆ ಹಾಕ್ಬಿಡಿ ಅಂತ. ಈ ತಾಯಿಗೆ ಒಂದು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕೆ ಅಂದರೆ ತಮ್ಮ ಮಕ್ಕಳನ್ನ ತಾವೆಲ್ಲೂ ಬಿಟ್ಕೊಡ್ಬಾರ್ದು ಅಂತ ಇರೋ ಈ ಕಾಲದಲ್ಲಿ ತನ್ನ ಮಗಳು ಮಾಡಿದ್ದೇ ತಪ್ಪು, ತನ್ನ ಅಳಿಯನ ಸಾವಿಗೆ ತನ್ನ ಮಗಳನ್ನ ಜೈಲಿಗೆ ಹಾಕಿಸಿ ಗಲ್ಲಿಗೇರಿಸಿ ಅಂತ ಹೇಳ್ತಾರಲ್ಲ, ಈ ಕಾಲದಲ್ಲೂ ಇಂಥವ್ರು ಇರೋರಿಗೆ ನಿಜವಾಗ್ಲೂ ತುಂಬಾ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾವತ್ತೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕು. ಅದು ನಮ್ಮವರಾಗಲಿ, ಹೊರಗಿನವರಾಗಲಿ, ಇನ್ನೊಬ್ಬರಾಗಲಿ. ಇವತ್ತಿಗೆ ಸೂರಜ್ಗೆ ನ್ಯಾಯ ಸಿಗ್ತಿದೆ ಅಂದರೆ ಮುಸ್ಕಾನ್ ತಾಯಿಯಿಂದನೇ ನ್ಯಾಯ ಸಿಗ್ತಾ ಇರೋದು. ತಮ್ಮ ಸಾವಿಗೆ ಅರ್ಥ ಕಂಡುಕೊಂಡ್ರು ಸೂರಜ್ ಅವರು. ವಿಡಿಯೋ ನೋಡಿದ ಮೇಲೆ ಅನಿಸಿದ್ದು ಒಂದೇ, ಮುಸ್ಕಾನ್ ಸೂರಜ್ನ ಲವ್ ಮಾಡಿ ಮದುವೆ ಆಗಿದ್ದಾರೆ.
ಆದ್ರೂ ಅವ್ರಿಗೆ ಹೇಗೆ ಈ ಕೆಲಸ ಮಾಡಬೇಕನ್ನಿಸ್ತು ಅಂತ ನನಗಂತೂ ಗೊತ್ತಿಲ್ಲ. ಸೊ ನಾವಿಷ್ಟಪಟ್ಟವ್ರನ್ನ ನಾವೇ ಸಾಯಿಸೋ ಅಂಥ ಅನಿವಾರ್ಯ ಏನಿತ್ತು? ಕ್ಷಣ ಮಾತ್ರದ ಖುಷಿಗೋಸ್ಕರ ಜೀವನ ಪರ್ಯಂತ ಅನುಭವಿಸೋ ಖುಷಿನ ಕಳ್ಕೊಂಡ್ರೆ, ಇವರಿಗೋಸ್ಕರ ಬೇರೆ ಕಡೆ ದುಡಿಯೋಕ್ಕೆ ಹೋದ್ರು, ಇವ್ರು ಹೇಳ್ದಾಗೆ ಕೇಳಿಕೊಂಡು ದೇಶ ಬಿಟ್ಟು ಹೋದರು. ತನ್ನ ಗಂಡ ಬಂದು ತನ್ನ ಬರ್ಡೇಗೆ ಸರ್ಪ್ರೈಸ್ ಕೊಟ್ಟಾಗ ನನಗೋಸ್ಕರ ಇವನಿದ್ದಾನೆ, ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾನಂತೆ ಒಂದ್ಸಲ ಏನಕ್ಕೆ ಅನಿಸಿಲ್ಲ? ನನಗೋಸ್ಕರ ಅವನು ಇಲ್ಲಿಂದ ಬೇರೆ ದೇಶಕ್ಕೆ ಹೋಗಿದ್ದಾನಂತೆ ಏನಕ್ಕೆ ಮುಸ್ಕಾನ್ ಮೈಂಡಿಗೆ ಬರಲಿಲ್ವೋ ನನಗಂತೂ ಗೊತ್ತಿಲ್ಲ. ಇಲ್ಲಿ ಅಪ್ಪ ಅಮ್ಮನಿಬ್ಬರನ್ನು ಕಳ್ಕೊಂಡು ಅನಾಥವಾಗಿರೋದು ಮಗು ಅಷ್ಟೇ. ಮುಸ್ಕಾನ್ ಅವಳ ಸ್ವಾರ್ಥಕ್ಕೆ ಮಾಡಿದ್ಲು, ಗಂಡನ ಬಲಿ ಕೊಟ್ಟು ಮಗುನ ಅನಾಥ ಮಾಡಿ ಹೋದ್ಲು. ಯಾವತ್ತೂ ನಮ್ಮ ಸ್ವಾರ್ಥಕ್ಕೆ ಬಲಿ ಕೊಡಬಾರ್ದು. ನಾವು ಪ್ರೀತಿ ಮಾಡೋರಿಗಿಂತ ನಮ್ಮನ್ನು ಪ್ರೀತಿ ಮಾಡೋರ ಜೊತೆ ನಾವು ಯಾವತ್ತೂ ಖುಷಿಯಾಗಿ ಚೆನ್ನಾಗಿರ್ಬೇಕು. ಅವಾಗ ಜೀವನ ತುಂಬ ಚೆನ್ನಾಗಿರುತ್ತೆ. ಕ್ಷಣ ಮಾತ್ರದ ಖುಷಿಗೋಸ್ಕರ ಜೀವನ ಪರ್ಯಂತ ನಾವು ಪಡ್ತೀವಿ. ನಮ್ಮನ್ನು ಪ್ರೀತಿ ಮಾಡೋರು ನಾವು ಬೆಲೆ ಕೊಟ್ಟಷ್ಟು ನಾವು ತುಂಬಾ ಖುಷಿಯಾಗಿರ್ತೀವಿ. ನಂಗೆ ಈ ವಿಡಿಯೋ ನೋಡಿದ ಮೇಲೆಲ್ಲ ಅನಿಸಿದ್ದು ಒಂದೇ, ಯಾವಾಗಲೂ ಹುಡುಗರು ಕೆಟ್ಟವರು, ಹುಡುಗರು ಸರಿ ಇಲ್ಲ, ಹುಡುಗರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳೋ ಸಮಾಜ ಇವತ್ತು ಒಬ್ಬ ಹುಡುಗಿನೇ ಈ ರೀತಿ ಹುಡುಗನಿಗೆ ಮಾಡಿದರೆ ಹಾಗಾದರೆ ಹುಡುಗಂಗೆ ನ್ಯಾಯ ಬೇಡವಾ? ಹುಡುಗಿಗಾದರೆ ಜಸ್ಟಿಸ್ ಬೇಕಂತ ಹೋರಾಡೋ ನಾವು ಹುಡುಗನಿಗೋಸ್ಕರನೂ ಹೋರಾಡೋಣ, ಅವರಿಗೂ ಅವರ ಸಾವಿಗೆ ಅರ್ಥ ಸಿಗಲಿ. ಆಲ್ರೆಡಿ ಮುಸ್ಕಾನ್ ಅವ್ರ ತಾಯಿ ಅವರ ಸಾವಿಗೆ ಅರ್ಥ ಕೊಡಿಸಿದ್ದಾರೆ. ಬಟ್ ಹೇಳ್ತಾರೆ ಸಮಾಜ ಹುಡುಗರು ಸರಿ ಇಲ್ಲ, ಹುಡುಗರು ಕೆಟ್ಟದಾಗಿ ನಡ್ಕೊತಾರೆ. ಹೌದು, 90% ಹುಡುಗರು ಹಾಗೆ ಮಾಡಿದ್ರೆ 10% ಹುಡುಗರು ಒಳ್ಳೆಯವರು ಇರ್ತಾರೆ. ಸೊ ಅಂಥ ಹುಡುಗರು ನಿಯತ್ತಾಗಿ ಲವ್ ಮಾಡಿದವ್ರಿಗೆ ಪ್ಲೀಸ್ ಎಲ್ಲ ಹುಡುಗರು ನಿಯತ್ತಾಗಿರಿ. ಅವ್ರು ನಿಮಗೋಸ್ಕರ ಅಂತ ಇರ್ತಾರಲ್ಲ, ನೀವು ಕೂಡ ಅವ್ರಿಗೋಸ್ಕರ ಜೀವನ ಮಾಡಿ. ಅವ್ರು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸೊ ನೀವು ಅವರಿಗೆ ನೋವು ಮಾಡಿದಾಗ ಅಷ್ಟೇ ಅವರು ನಿಮಗೆ ರಿಟರ್ನ್ ಹಿಂಸೆ ಮಾಡೋದಾಗಲಿ ಕೆಟ್ಟದ್ದು ಮಾಡೋಕ್ಕಾಗಲಿ ಸಾಧ್ಯ. ನೀವು ಅವ್ರಿಗೇನೂ ಮಾಡೇ ಇಲ್ಲ ಅಂದರೆ ಅವ್ರು ಏನಕ್ಕೆ ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾರೆ? ನಿಮ್ಮನ್ನು ಅವ್ರು ಪ್ರೀತಿ ಮಾಡಿರ್ತಾರೆ ಹೊರತು ಬೇರೆ ಏನೂ ಮಾಡಿರಲ್ಲ. ನೀವು ಅವರ ಪ್ರೀತಿಗೆ ಬೆಲೆ ಕೊಟ್ಟರೆ ಅವ್ರು ನಿಮ್ಮನ್ನ ತುಂಬ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅಂತ ನನ್ನ ಭಾವನೆ. ಅವತ್ತೇ ಏನೇ ಕೆಲಸ ಮಾಡಬೇಕಿದ್ರು ಒಂದು ಸಲ ಅಲ್ಲ 1000 ಸಲ ಥಿಂಕ್ ಮಾಡಿ ಆತ್ರಕ್ಕೆ ದುಡುಕಿ ಏನೋ ಮಾಡಿದರೆ ಅದು ಮತ್ತೆ ಯಾವತ್ತೂ ನಮಗೆ ಸಿಗೋದಿಲ್ಲ. ಏನೇ ಮಾಡಬೇಕಿದ್ರು ಸ್ವಲ್ಪ ಯೋಚನೆ ಮಾಡಿ. ಮುಸ್ಕಾನ್ ದುಡುಕಿ ನಿರ್ಧಾರ ತಗೊಂಡಿದ್ದಕ್ಕೆ ಅವ್ರ ಮಗಳ ಜೀವನನೇ ಹಾಳಾಯಿತು, ಗಂಡನೂ ಕಳ್ಕೊಂಡ್ರು. ಸೊ ಈ ರೀತಿ ಯಾರೂ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ಟಾಪಿಕ್ ಇದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.